ನಮಸ್ಕಾರ. ಬೈಬಲ್ನಲ್ಲಿ ಒಂದು ಬಹಳ ಆಸಕ್ತಿಕರವಾದ ಮಾತು ಇದೆ. ಅದೇನೆಂದ್ರೆ, ವಿಶ್ವಾಸಿಗಳು ಅಂದ್ರೆ ಸಂತರು ದೇವದೂತರಿಗೇ ನ್ಯಾಯತೀರ್ಪು ನೀಡುತ್ತಾರೆ ಅಂತ. ಕೇಳೋಕೆ ಸ್ವಲ್ಪ ಆಶ್ಚರ್ಯ ಆಗುತ್ತಲ್ವಾ? ಹಾಗಾದ್ರೆ ಈ ಒಂದು ನಿಗೂಢ ಹೇಳಿಕೆಯ ಹಿಂದಿನ ಅರ್ಥವಾದ್ರೂ ಏನು? ಬನ್ನಿ, ಈ ವಿವರಣೆಯಲ್ಲಿ ಅದನ್ನೇ ಆಳವಾಗಿ ನೋಡೋಣ. ನಾವು ದೇವದೂತರಿಗೂ ನ್ಯಾಯತೀರ್ಪು ಮಾಡುವೇವೆಂಬುದು ನಿಮಗೆ ತಿಳಿಯದೋ ಅಂತ. ಇದೊಂದು ನೇರವಾದ ಪ್ರಶ್ನೆ. ಇದು ಸ್ವರ್ಗದಲ್ಲಿ ಯಾರು ದೊಡ್ಡವರು, ಯಾರು ಚಿಕ್ಕವರು ಮತ್ತು ಕೊನೆಯ ದಿನಗಳಲ್ಲಿ ನ್ಯಾಯ ಅಂದ್ರೆ ಏನು ಅನ್ನೋ ನಮ್ಮೆಲ್ಲ ಕಲ್ಪನೆಗಳನ್ನೇ ಪ್ರಶ್ನೆ ಮಾಡುತ್ತೆ. ಇದರ ನಿಜವಾದ ಅರ್ಥವಾದ್ರೂ ಏನು? ಬನ್ನಿ, ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಒಟ್ಟೆನೋಟಕ್ಕೆ ನೋಡಿದಾಗ ಮನುಷ್ಯರಿಗೆ ಎಂಥ ದೊಡ್ಡ ಅಧಿಕಾರ ಸಿಗತ್ತೆ ಅಂತ ಅನ್ಸುತ್ತೆ ಅಲ್ವಾ? ಆದ್ರೆ ಇಲ್ಲಿ ನ್ಯಾಯ ತೀರ್ಪು ಅನ್ನೋ ಪದದ ಅರ್ಥ ಏನು? ಇದು ನಾವು ನೋಡೋ ಕೋರ್ಟ್ ತರಹನಾ? ಅಂದ್ರೆ ಸಾಕ್ಷಿ, ವಿಚಾರಣೆ ಎಲ್ಲ ಇರುತ್ತಾ? ಅಥವಾ ಇದರ ಅರ್ಥನೇ ಬೇರೆನಾ? ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆನೇ ಇದು. ಸರಿ, ಬೇರೆ ಬೇರೆ ಅಭಿಪ್ರಾಯಗಳನ್ನು ನೋಡೋಕ್ಕಿಂತ ಮುಂಚೆ ನಾವು ಎರಡು ಮುಖ್ಯವಾದ ನಿಯಮಗಳನ್ನ ಅಂದ್ರೆ ಫೌಂಡೇಶನ್ ರೂಲ್ಸ್ ಅನ್ನ ಅರ್ಥ ಮಾಡ್ಕೋಬೇಕು. ಇವುಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಮುಂದಿನ ಚರ್ಚೆ ಗೊಂದಲ ಆಗ್ಬಹುದು. ಹಾಗಾದ್ರೆ ಆ ಎರಡು ಮೂಲಭೂತ ನಿಯಮಗಳು ಯಾವುವು? ಬನ್ನಿ, ಮೊದಲನೇ ನಿಯಮದಿಂದ ಶುರು ಮಾಡೋಣ. ಓಕೆ, ಮೊದಲನೇ ನಿಯಮ ತುಂಬಾನೇ ಸ್ಪಷ್ಟ. ಅಂತಿಮ ನ್ಯಾಯತೀರ್ಪು ನೀಡುವ ಅಧಿಕಾರ ಇರೋದು ಯೇಸುಕ್ರಿಸ್ತರಿಗೆ ಮಾತ್ರ. ಬೇರೆ ಯಾರೂ, ಅಷ್ಟೇ ಯಾಕೆ ಸಂತರು ಕೂಡ ಯೇಸುವಿನ ತೀರ್ಪನ್ನು ಪ್ರಶ್ನಿಸೋಕೆ ಅಥವಾ ಬದಲಾಯಿಸೋಕೆ ಸಾಧ್ಯವಿಲ್ಲ. ಹೆಚ್ಚೆಂದರೆ ಸಂತರು ಆ ತೀರ್ಪನ್ನು ಜಾರಿಗೊಳಿಸೋದ್ರಲ್ಲಿ ಸಹಾಯ ಮಾಡ್ಬೋದೇ ಹೊರತು ಅವರೇ ಸ್ವತಃ ನ್ಯಾಯಾಧೀಶರಾಗಲು ಸಾಧ್ಯವಿಲ್ಲ. ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೇ ನಿಯಮ, ಇದು ಮೊದಲನೇ ನಿಯಮಕ್ಕೆ ಸಂಬಂಧಿಸಿದ್ದೆ. ಬೈಬಲ್ ಪ್ರಕಾರ ಮುಂದೆ ಬರ್ಲಿರುವ 1000 ವರ್ಷಗಳ ರಾಜ್ಯಭಾರದಲ್ಲಿ ಸಂತರು ರಾಜರಾಗಿ ಮತ್ತು ಯಾಜಕರಾಗಿ ಆಳ್ವಿಕೆ ನಡೆಸ್ತಾರೆ. ಅಂದ್ರೆ ಅವರು ಯೇಸುವಿನ ಕೆಳಗೆ ಅವರ ಅಧಿಕಾರದ ಅಡಿಯಲ್ಲಿ ಆಡಳಿತ ಮಾಡುತ್ತಾರೆ. ಇದರಿಂದ ಅವರಿಗೆ ಒಂದು ನಿರ್ದಿಷ್ಟ ಮಟ್ಟದ ಅಧಿಕಾರ ಸಿಗುತ್ತೆ ಅನ್ನೋದು ಸ್ಪಷ್ಟ. ಈಗ ನೋಡಿ, ಇಲ್ಲೊಂದು ಗೊಂದಲ ಶುರುವಾಡುತ್ತಲ್ವಾ? ಒಂದ್ ಕಡೆ ಅಂತಿಮ ನ್ಯಾಯಾಧೀಶ ಯೇಸು ಅಂತ ಹೇಳ್ತೀವಿ, ಇನ್ನೊಂದ್ ಕಡೆ ಸಂತರು ದೇವದೂತರಿಗೆ ನ್ಯಾಯತೀರ್ಪು ಮಾಡ್ತಾರೆ ಅಂತಾನೂ ಇದೆ. ಹಾಗಾದ್ರೆ ಇದು ಹೇಗೆ ಸಾಧ್ಯ? ಈ ಗೊಂದಲವನ್ನ ಬಗೆಹರಿಸಕ್ಕೆ ಮುಖ್ಯವಾಗಿ 2 ಥಿಯರಿಗಳು ಅಂದ್ರೆ 2 ದೃಷ್ಟಿಕೋನಗಳು ಹುಟ್ಕೊಂಡಿವೆ. ಸರಿ, ಮೊದಲನೇ ದೃಷ್ಟಿಕೋನಕ್ಕೆ ಬರೋಣ. ಈ ಥಿಯರಿ ಪ್ರಕಾರ ಈ ನ್ಯಾಯತೀರ್ಪು ಅನ್ನೋದು ಒಂದೇ ಸಲ ನಡೆಯುವ ಒಂದು ದೊಡ್ಡ ಘಟನೆ. ಇದನ್ನ ಒಂದು ಮಿಲಿಟರಿ ಆಪರೇಷನ್ ತರಹಾನೂ ಕಲ್ಪಿಸ್ಕೊಳ್ಬಹುದು. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ನೋಡಿ, ಈ ಮೊದಲನೇ ದೃಷ್ಟಿಕೋನದ ಪ್ರಕಾರ ನ್ಯಾಯತೀರ್ಪು ಅಂದ್ರೆ ಕೋರ್ಟ್ ವಿಚಾರಣೆ ಅಲ್ಲ. ಬದಲಾಗಿ ಸಂತರು ಯೇಸುವಿನ ಸೈನ್ಯದಲ್ಲಿ ನಿಂತು ದಾರಿ ತಪ್ಪಿದ ದೇವದೂತರ ಸೈನ್ಯವನ್ನ ಅಂದ್ರೆ ಸೈತಾನನ ಗುಂಪನ್ನ ಸೋಲಿಸೋದು. ಇದೊಂದು ಯುದ್ಧದ ತರ. ಅವರನ್ನು ಸೋಲಿಸಿ ಅವರ ಶಕ್ತಿಯನ್ನ ಮುರಿದು ಸೆರೆ ಹಿಡಿಯುವುದೇ ಇಲ್ಲಿನ ನ್ಯಾಯತೀರ್ಪು. ಅಂದರೆ ಇದರಲ್ಲಿ ಕೆಲವು ಸ್ಟೆಪ್ಸ್ ಇವೆ. ಮೊದಲು ಸಂತರು ಸ್ವರ್ಗೀಯ ಸೈನ್ಯದ ಭಾಗ ಆಗ್ತಾರೆ. ಆಮೇಲೆ ಯುದ್ಧದಲ್ಲಿ ಯೇಸುವಿನ ಹಿಂದೆ ಹೋಗ್ತಾರೆ. ದಾರಿ ತಪ್ಪಿದ ದೇವದೂತರನ್ನು ಹಿಡಿದು ಅಗಾಧದಲ್ಲಿ ಅಂದ್ರೆ ಪಾತಾಳದಲ್ಲಿ ಬಂಧಿಸೋಕೆ ಸಹಾಯ ಮಾಡ್ತಾರೆ. ಆಮೇಲೆ ಅಷ್ಟೇ, ಅವರ ನ್ಯಾಯತೀರ್ಪಿನ ಕೆಲ್ಸ ಮುಗಿಯುತ್ತೆ. ಈ ಥಿಯರಿ ಪ್ರಕಾರ ಈ ಎಲ್ಲ ಕೆಲ್ಸ 1000 ವರ್ಷಗಳ ಆಳ್ವಿಕೆ ಶುರುವಾಗೋಕ್ಕಿಂತ ಮುಂಚೆನೇ ಮುಗ್ದೋಗಿರುತ್ತೆ. ಈ ವಾದಕ್ಕೆ ಬೈಬಲ್ನಿಂದಾನೇ ಆಧಾರ ಕೊಡ್ತಾರೆ. ಪ್ರಕಟಣೆ ಪುಸ್ತಕದಲ್ಲಿ ಸ್ವರ್ಗದಲ್ಲಿದ್ದ ಸೈನ್ಯಗಳು ಆತನನ್ನು ಹಿಂಬಾಲಿಸುತ್ತಿದ್ದವು ಅಂತ ಬರ್ದಿದೆ. ಇಲ್ಲಿ ಸ್ವರ್ಗದ ಸೈನ್ಯಗಳು ಅಂದ್ರೆ ಬರೀ ದೇವದೂತರಲ್ಲ, ಸಂತರು ಕೂಡ ಅದರಲ್ಲಿ ಸೇರಿದರೆ ಅಂತ ವಾದಿಸಲಾಗುತ್ತೆ. ಅವರೇ ಯೇಸುವಿನ ಜೊತೆ ಸೇರಿ ಯುದ್ಧ ಮಾಡೋದು. ಹಾಗಾಗಿ ಈ ಮೊದಲನೇ ದೃಷ್ಟಿಕೋನದಲ್ಲಿ ಟೈಮಿಂಗ್ ಅಂದ್ರೆ ಸಮಯ ಬಹಳ ಮುಖ್ಯ. ದುಷ್ಟ ಶಕ್ತಿಗಳನ್ನ ಮೊದಲು ಸೋಲಿಸಿ ಬಂಧಿಸ್ಬೇಕು. ಆ ಕೆಲ್ಸ ಮುಗಿದ್ಮೇಲೇನೆ ಭೂಮಿ ಮೇಲೆ ಶಾಂತಿಯ ಆ 1000 ವರ್ಷಗಳ ರಾಜ್ಯಭಾರ ಶುರುವಾಗೋಕೆ ಸಾಧ್ಯ. ಸರಿ, ಇದು ಮೊದಲನೇ ಥಿಯರಿ. ಆದ್ರೆ ಎಲ್ರೂ ಇದನ್ನ ಒಪ್ಪೋದಿಲ್ಲ. ಇನ್ನೊಂದು ದೃಷ್ಟಿಕೋನ ಇದೆ. ಅದರ ಪ್ರಕಾರ ಈ ನ್ಯಾಯತೀರ್ಪು ಅನ್ನೋದು ಒಂದೇ ದಿನದ ಯುದ್ಧ ಅಲ್ಲ, ಬದಲಾಗಿ ಅದು 1000 ವರ್ಷಗಳ ಕಾಲ ನಡೆಯೋ ಒಂದು ಸುದೀರ್ಘ ಪ್ರಕ್ರಿಯೆ. ಈ ಎರಡನೇ ದೃಷ್ಟಿಕೋನ ಏನ್ ಹೇಳುತ್ತೆ ಅಂದ್ರೆ, ಆ ಮೊದಲನೇ ಯುದ್ಧ ಇದೆಯಲ್ಲ, ಅದು ಬರೀ ಆರೋಪಿಗಳನ್ನ ಅರೆಸ್ಟ್ ಮಾಡಿದ ಹಾಗೆ. ನಿಜವಾದ ನ್ಯಾಯ ತೀರ್ಪು ಅಂದ್ರೆ ಅವರ ಪ್ರತಿಯೊಂದು ತಪ್ಪನ್ನ, ಪಾಪವನ್ನ ತನಿಖೆ ಮಾಡಿ ದಾಖಲೆ ಮಾಡುವ ಕೆಲಸ, ಅದು ಮುಂದಿನ 1000 ವರ್ಷಗಳ ಕಾಲ ನಿರಂತರವಾಗಿ ನಡೆಯುತ್ತೆ. ಸೊ ಇಲ್ಲೇ ನೋಡಿ 2 ದೃಷ್ಟಿಕೋನಗಳ ನಡುವಿನ ಮುಖ್ಯ ವ್ಯತ್ಯಾಸ. ಒಂದರ ಪ್ರಕಾರ ನ್ಯಾಯತೀರ್ಪು ಅನ್ನೋದು ಒಂದು ಸಿಂಗಲ್ ಈವೆಂಟ್, ಒಂದು ಘಟನೆ. ಇನ್ನೊಂದರ ಪ್ರಕಾರ ಅದೊಂದು 1000 ವರ್ಷಗಳ ಲಾಂಗ್ ಪ್ರಾಸೆಸ್, ಒಂದು ನಿರಂತರ ಪ್ರಕ್ರಿಯೆ. ಹಾಗಾದ್ರೆ ಈ ಎರಡನೇ ದೃಷ್ಟಿಕೋನದ ಉದ್ದೇಶವಾದ್ರೂ ಏನು? ಯಾಕೆ 1000 ವರ್ಷ ಬೇಕು?
ಇದರ ಉದ್ದೇಶ ಬರೀ ಶಿಕ್ಷೆ ಕೊಡೋದಲ್ಲ, ಬದಲಾಗಿ ಸಂಪೂರ್ಣ ಪಾರದರ್ಶಕತೆ. ಆ ದಾರಿ ತಪ್ಪಿದ ದೇವದೂತರು ಸಾವಿರಾರು ವರ್ಷಗಳಿಂದ ಮಾಡಿದ ಪ್ರತಿಯೊಂದು ಪಾಪವನ್ನ ದಾಖಲೆ ಮಾಡಿ ದೇವರ ಅಂತಿಮ ತೀರ್ಪು ಎಷ್ಟು ನ್ಯಾಯಬದ್ಧವಾಗಿದೆ ಅಂತ ಇಡೀ ಸೃಷ್ಟಿಯ ಮುಂದೆಯೇ ಸಾಬೀತುಪಡಿಸೋದು. ಈ ಚರ್ಚೆ ನಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯಕ್ಕೆ ಕರ್ಕೊಂಡು ಹೋಗುತ್ತೆ. ಬೈಬಲ್ನಲ್ಲಿ ಅಂತಿಮ ನ್ಯಾಯತೀರ್ಪಿನ ದಿನ ಪುಸ್ತಕಗಳನ್ನ ತೆರೆಯಲಾಗತ್ತೆ ಅಂಥೇಳಿದೆ. ಹಾಗಾದ್ರೆ ಆ ಪುಸ್ತಕಗಳಲ್ಲಿ ಏನಿದೆ? ಯಾರು ಅದನ್ನ ಬರ್ದಿದ್ದು? ಪ್ರಕಟಣೆ ಪುಸ್ತಕದ ಪ್ರಕಾರ. ಆ ಪುಸ್ತಕಗಳಲ್ಲಿ ಬರೆದಿರುವ ಪ್ರಕಾರವೇ ಎಲ್ಲರಿಗೂ ನ್ಯಾಯತೀರ್ಪು ಆಗೋದು. ಆದರೆ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಆ ದಾಖಲೆಗಳನ್ನ ರೆಡಿ ಮಾಡಿದ್ದು ಯಾರು? ಇಲ್ಲೇ ನಮ್ಮ 2 ದೃಷ್ಟಿಕೋನಗಳು ಮತ್ತೆ ಬೇರೆ ಬೇರೆ ದಾರಿಯಲ್ಲಿ ಹೋಗ್ತವೆ. ನೋಡಿ, ಮೊದಲನೇ ದೃಷ್ಟಿಕೋನ ಹೇಳುತ್ತೆ, ಆ ಪುಸ್ತಕಗಳು ಸಂಪೂರ್ಣವಾಗಿ ದೇವರ ದಾಖಲೆಗಳು, ಅವುಗಳಲ್ಲಿ ಯಾವುದೇ ತಪ್ಪು ಇರೋಕೆ ಸಾಧ್ಯವಿಲ್ಲ, ಮನುಷ್ಯರು ಅದನ್ನ ಬರೆಯೋಕೆ ಸಾಧ್ಯವಿಲ್ಲ. ಆದ್ರೆ ಎರಡನೇ ದೃಷ್ಟಿಕೋನ ಹೇಳುತ್ತೆ, ಇಲ್ಲ, ಆ ಪುಸ್ತಕಗಳಲ್ಲಿ ಸಂತರು 1000 ವರ್ಷಗಳ ಕಾಲ ತನಿಖೆ ಮಾಡಿ ಸಂಗ್ರಹಿಸಿದ ದಾಖಲೆಗಳೇ ಇರೋದು ಅಂತ. ಇದೊಂದು ನಿಜಕ್ಕೂ ಬಹಳ ಆಳವಾದ ಯೋಚನೆ. ಈ ಎರಡನೇ ದೃಷ್ಟಿಕೋನದ ಪ್ರಕಾರ ದೇವ್ರು ತನ್ನ ನ್ಯಾಯ ಎಷ್ಟು ಸರಿಯಿದೆ ಅಂತ ಬೇರೆ ಜೀವಿಗಳಿಗೆ ಅರ್ಥ ಮಾಡ್ಸೋಕೆ ಮನುಷ್ಯರನ್ನೇ ಅಂದ್ರೆ ಸಂತರನ್ನೇ ಸಾಕ್ಷ್ಯ ಸಂಗ್ರಹಿಸೋಕೆ ಬಳಸ್ಕೊಳ್ತಾನೆ. ಇದು ದೇವ್ರ ನ್ಯಾಯದಲ್ಲಿರೋ ಪಾರದರ್ಶಕತೆಯನ್ನ ಅಂದ್ರೆ ಟ್ರಾನ್ಸ್ಪರೆನ್ಸಿಯನ್ನ ಎತ್ತಿ ತೋರಿಸುತ್ತೆ. ಸರಿ, ಈ 2 ದೃಷ್ಟಿಕೋನಗಳನ್ನ ಒಟ್ಟಾರೆಯಾಗಿ ನೋಡೋಣ. ಟೈಮಿಂಗ್ ವಿಷಯದಲ್ಲಿ ಒಂದು ಹೇಳುತ್ತೆ 1000 ವರ್ಷಗಳ ರಾಜ್ಯಕ್ಕೆ ಮೊದಲು, ಇನ್ನೊಂದು ಹೇಳುತ್ತೆ 1000 ವರ್ಷಗಳ ರಾಜ್ಯದ ಸಮಯದಲ್ಲಿ. ಸಂತರ ಪಾತ್ರದ ಬಗ್ಗೆ ಒಂದು ಹೇಳುತ್ತೆ ಯುದ್ಧ ಮತ್ತು ಬಂಧನ, ಇನ್ನೊಂದು ಹೇಳುತ್ತೆ ತನಿಖೆ ಮತ್ತು ದಾಖಲೆ. ಇನ್ನು ಪುಸ್ತಕಗಳ ಬಗ್ಗೆ ಒಂದು ಹೇಳುತ್ತೆ ಅವು ದೈವಿಕ ದಾಖಲೆಗಳು, ಇನ್ನೊಂದು ಅವು ಸಂತರು ಸಂಗ್ರಹಿಸಿದ ದಾಖಲೆಗಳು. ಈ 3 ಪಾಯಿಂಟ್ಗಳೇ ಇವೆರಡರ ನಡುವಿನ ಮುಖ್ಯ ವ್ಯತ್ಯಾಸ. ಹಾಗಾಗಿ ಕೊನೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದೇನೆಂದ್ರೆ, ಈ 2 ದೃಷ್ಟಿಕೋನಗಳು ಸಂತರಿಗೆ ನ್ಯಾಯ ತೀರ್ಪಿನಲ್ಲಿ ಒಂದು ದೊಡ್ಡ ಪಾತ್ರ ಇದೆ ಅನ್ನೋದನ್ನ ಒಪ್ಕೊಳ್ತವೆ. ವ್ಯತ್ಯಾಸ ಇರೋದು ಆ ಪಾತ್ರ ಎಷ್ಟು ಸಮಯ ಇರುತ್ತೆ ಮತ್ತು ಅದರ ಉದ್ದೇಶ ಏನು ಅನ್ನೋದ್ರಲ್ಲಿ ಮಾತ್ರ. ಹಾಗಾದರೆ ಈ ಇಡೀ ಚರ್ಚೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ದೇವರ ನ್ಯಾಯ ತೀರ್ಪಿನ ಪ್ರಕ್ರಿಯೆಯಲ್ಲಿ ಮನುಷ್ಯರಿಗೂ ಒಂದು ಪಾತ್ರ ಇದೆ ಅಂದ್ರೆ ಅದು ನ್ಯಾಯ ಅನ್ನೋ ಪರಿಕಲ್ಪನೆಯ ಬಗ್ಗೆ ನಮಗೆ ಏನನ್ನು ಹೇಳುತ್ತೆ? ಯೋಚನೆ ಮಾಡಿ. ಈ ವಿವರಣೆಯನ್ನ ನೋಡಿದ್ದಕ್ಕೆ ಧನ್ಯವಾದಗಳು.